ನಾಡು ನುಡಿ ವಿಚಾರದಲ್ಲಿ ಗಟ್ಟಿತನ ಪ್ರದರ್ಶಿಸಿದ ಬೆಳಗಾವಿಯ ಡಿಸಿ. ಬೆಳಗಾವಿಯಲ್ಲಿ ಕನ್ನಡವೇ ಆಡಳಿತ ಭಾಷೆ ಇರುತ್ತೆ ಅಂತ ಡಿಸಿ ಹೇಳಿದ್ದಾರೆ. ಕನ್ನಡಿಗರಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅಭಯ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಮರಾಠಿ ಭಾಷೆಯಲ್ಲಿ ದಾಖಲೆ ಕೊಡ್ತಾ ಇರುವಂತ ಆರೋಪ. ಕೆಲ ದಿನಗಳ ಹಿಂದೆ ಭಾಷಾ ಅಲ್ಪಸಂಖ್ಯಾತ ಆಯೋಗದ ಆಯುಕ್ತರು ಬಂದಿದ್ರು. ಆಗ ಬೇರೆ ಬೇರೆ ಸಂಘಟನೆ ಸಂಸ್ಥೆಗಳು ತಮ್ಮ ಬೇಡಿಕೆ ಮನವಿ ಕೊಟ್ಟಿದ್ರು. ಆಗ ಜಿಲ್ಲಾಡಳಿತದ ಗಮನಕ್ಕೂ ಈ ವಿಚಾರ ಬಂದಿದೆ. ಅವರ ಮನವಿಯನ್ನ ಜಿಲ್ಲಾಡಳಿತ ಕಾನೂನು ಅಭಿಪ್ರಾಯ ಪಡೆಯುತ್ತೇವೆ, ಆ ಬಳಿಕ ಜಿಲ್ಲಾಡಳಿತ ಸ್ಪಷ್ಟನೆ ಕೊಡುತ್ತೆ ಅಂತ ನೇರವಾಗಿ ಹೇಳಿದ್ದೇವೆ. ಈ ಭಾಗದಲ್ಲಿ ಮೊದಲಿನಿಂದಲೂ ಸಮಸ್ಯೆ ಇರೋದ್ರಿಂದ ಗೊಂದಲ ಸೃಷ್ಟಿಯಾಗಿದೆ. ಯಾವುದೇ ರೀತಿಯ ಗೊಂದಲ ಇನ್ನು ಮುಂದೆ ಸೃಷ್ಟಿ ಆಗಲ್ಲ ಅಂತ ಡಿಸಿ ಹೇಳಿದ್ದಾರೆ. ನಮಗೆ ಈ ತರದ ಖಡಕ್ ಆದಂತ ಆಫೀಸರ್ಸ್ಗಳು ಬೇಕು. ಕರ್ನಾಟಕದಲ್ಲಿರುವಂತ ಬೆಳಗಾವಿಯಲ್ಲಿ ಕನ್ನಡ ಕಡ್ಡಾಯ ಭಾಷೆ ಆಗದೆ, ಕನ್ನಡ ಆಡಳಿತ ಭಾಷೆ ಆಗದೆ, ಇನ್ ಯಾವುದೋ ಆಗದು ಹೇಗೆ ಸರಿ? ಎಷ್ಟು ಜನ ವಾಸ ಮಾಡ್ತಿದ್ದಾರೆ, ಅಲ್ಲಿ ಮಾತಾಡಕ್ಕೆ ಆಗಲ್ಲ, ಬರದೇ ಇಲ್ಲ ಅಂದ್ರೆ ಅದು ನಿಮ್ಮ ಪ್ರಾಬ್ಲಮ್. ಇದು ಕರ್ನಾಟಕ ಅಂದಮೇಲೆ ಕನ್ನಡದಲ್ಲೇ ಎಲ್ಲವೂ ಆಡಳಿತ ಆಗಬೇಕು. ಹಾಗಿದ್ರೆ ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಕೇರಳದಲ್ಲಿ ಅಲ್ಲೂ ಕೂಡ ಕನ್ನಡಿಗರೇ ಇರುವಂತ ಏರಿಯಾಗಳು ಇದೆ. ಹಾಗಿದ್ರೆ ಅಲ್ಲೂ ಹಂಗೆ ಮಾಡ್ಬಿಡ್ತಾರಾ? ಅದ್ಯಾಕೆ ಕನ್ನಡದ ಮೇಲೆ ಯಾವಾಗ್ಲೂ ಧೋರಣೆ ಅನುಸರಿಸೋದು, ಒತ್ತಡ ಹೇರೋದು ಎಷ್ಟರ ಮಟ್ಟಿಗೆ ಸರಿ? ಕೆಲವು ಅಧಿಕಾರಿಗಳು ಮಾಡುವಂತ ತಪ್ಪು ಎಡವಟ್ಟುಗಳಿಂದ ಚಿಗುರ್ಕೊಂಡು ಬಿಟ್ಟಿದ್ದಾರೆ ಕೆಲವರು. ಆದರೆ ಇಲ್ಲಿ ಡಿಸಿ ಅವರು ಖಡಕ್ಕಾಗಿ ಹೇಳಿದ್ದಾರೆ, ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲ್ಲ. ಮೊದಲಿಂದಲೂ ಇಲ್ಲೊಂದು ಸ್ವಲ್ಪ ಗೊಂದಲ ಇದ್ದಿದ್ರಿಂದ ಗೊಂದಲ ಆಯಿತು ಅಷ್ಟೇನೆ. ಬೆಳಗಾವಿಯಲ್ಲಿ ಮರಾಠಿ ಭಾಷೆಯಲ್ಲಿ ದಾಖಲೆ ಕೊಟ್ಟಿರುವಂಥ ಆರೋಪಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ. ಯಾವುದೇ ಗೊಂದಲ ಇನ್ಮೇಲೆ ಸೃಷ್ಟಿ ಆಗಲ್ಲ, ಕನ್ನಡ ಇದ್ದೇ ಇರುತ್ತೆ, ಕನ್ನಡವೇ ಆಡಳಿತ ಭಾಷೆ ಆಗಿರುತ್ತೆ, ಎಲ್ಲ ದಾಖಲೆಗಳು ಕನ್ನಡದಲ್ಲೇ ಇರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ನಮಗೆ ಈ ಥರದ ಖಡಕ್ಕಾದಂಥ ಅಧಿಕಾರಿಗಳು ಅನಿವಾರ್ಯವಾಗಿ ಬೇಕಾಗಿದೆ. ನೋಡಿ, ಕನ್ನಡ ಭಾಷೆಯನ್ನು ಬೆಳೆಸಿ 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 ಅಂತ ಕೇಳ್ಕೊಳ್ಳೋದೊಂದು ಕಾಲ ಇತ್ತು. ಬಟ್ ಈಗ ಹೆಂಗಾಗಿದೆ ಅಂದರೆ ಕನ್ನಡ ಭಾಷೆಯನ್ನು ಬಳಸಿ 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 ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಅದಕ್ಕೆ ಸೂಕ್ತವಾದಂಥ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ಬಿಟ್ರೆ ಸಮಸ್ಯೆಗಳೇ ಆಗಲ್ಲ. ಸೂಚನೆ ಕೊಡ್ತೀವಿ. ಕನ್ನಡ ನಮ್ಮ ಆಡಳಿತ ಭಾಷೆ ಆಗಿರುತ್ತದೆ. ಈ ನಿಟ್ಟಿನಲ್ಲಿ ಹಿಂದಿನ 2 ವಾರ ಮುಂಚೆ ಸ್ವಲ್ಪ ಗೊಂದಲ ಸೃಷ್ಟಿಯಾಯಿತು. ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ನಾನು ಕೊಡ್ತೀನಿ. ಈಗ ಭಾಷಾ ಆಧಾರಿತ ಅಲ್ಪಸಂಖ್ಯಾತರು ಅವರದೊಂದು ಆಯೋಗ ಇದೆ. ಆಯೋಗದ ಉಪ ಆಯುಕ್ತರು ಇಲ್ಲಿ ಬಂದು ಒಂದು ಮೀಟಿಂಗ್ ಮಾಡಿದ್ದಾರೆ. ಆವಾಗ ವಿವಿಧ ಸಂಘ ಸಂಸ್ಥೆಗಳು ಅವರ ಬೇಡಿಕೆಗಳನ್ನು ಅವರ ಎದುರುಗಡೆ ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನು ಅವರು ಕೇಳಿದ್ದಾರೆ, ಜಿಲ್ಲಾಧಿಕಾರಿಯಾಗಿ ನಾನು ಆ ಮೀಟಿಂಗಲ್ಲಿ ಕೂತ್ಕೊಂಡು ಕೇಳಿದ್ದೀನಿ. ಅದರಲ್ಲಿ ಸಾಕಷ್ಟು ಬೇಡಿಕೆಗಳಿತ್ತು. ಸಾಂವಿಧಾನಿಕ ಬೇಡಿಕೆಗಳು ಹಾಗೂ ಸ್ಟ್ಯಾಚ್ಯುಟರಿ ಬೇಡಿಕೆಗಳಂತ ಹೇಳಿ ಅವರು ಆವಾಗ ಪ್ರಸ್ತಾವ ಮಾಡಿದ್ದಾರೆ. ಈ ಎಲ್ಲ ಬೇಡಿಕೆಗಳ ಮೇಲೆ ನಾವು ಕಾನೂನು ಅಭಿಪ್ರಾಯ ತಗೊಳ್ತೀವಿ, ಆಮೇಲೆ ಸ್ಪಷ್ಟೀಕರಣ ಕೊಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ. ಬೇರೆ ಬೇರೆ ಭಾಷೆಯ ಮಾಧ್ಯಮಗಳಲ್ಲಿ ವಿವಿಧ ರೀತಿಯ ಗೊಂದಲ ಇದಾದ ನಂತರ ಸೃಷ್ಟಿಯಾಗಿದೆ. ಇದು ನಮ್ಮ ಈ ಭಾಗದಲ್ಲಿ ಇರೋ ಈ ಒಂದು ಇಶ್ಯೂ ಏನಿದೆ, ಈಗಿನ ಇಶ್ಯೂ ಅಲ್ಲ. ಅದರಿಂದ ಆ ಗೊಂದಲ ಸ್ವಲ್ಪ ದೊಡ್ಡದಾಗಿದೆ. ಆ ಗೊಂದಲ ಈಗ ಆಗದಂತೆ ಕನ್ನಡ ನಮ್ಮ ಆಡಳಿತ ಭಾಷೆ ಇರುತ್ತದೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ತಳಮಟ್ಟದಲ್ಲಿ ಯಾವ ರೀತಿಯ ಆದೇಶಗಳು ಹೊರಡಿಸಬೇಕೋ ಅದರ ಬಗ್ಗೆ ಸೂಕ್ತ ಆದೇಶವನ್ನು ಜಿಲ್ಲಾಧಿಕಾರಿಯಾಗಿ ನಾನು ಹೊರಡಿಸ್ತೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಲ್ಲಿನ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ದಿನದಿಂದ ದಿನಕ್ಕೆ ಕನ್ನಡದ ಮೇಲೆ ಒತ್ತಡ ಹೇರುವಂಥ ಪರಿಸ್ಥಿತಿಗಳು ಹೆಚ್ಚಾಗ್ತಾ ಇದೆ, ದಬ್ಬಾಳಿಕೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಡಿಸಿ ಅವರ ಸ್ಟೇಟ್ಮೆಂಟ್ ಗಮನಿಸ್ತಾ ಇದ್ವಿ. ಈ ಥರದೊಬ್ಬರು ಅಧಿಕಾರಿಗಳ ಅವಶ್ಯಕತೆ ಅನಿವಾರ್ಯವಾಗಿ ಬೇಕಿತ್ತು ಅಂತ ಅನ್ಸುತ್ತೀಗ. ಖಂಡಿತವಾಗಿಯೂ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಒಂದು ಏನು ಕನ್ನಡ ಗಟ್ಟಿ ಆಗ್ತಾ ಇದೆ ಅಂದ್ರೆ ಅಧಿಕಾರಿಗಳಿಂದ ಗಟ್ಟಿ ಆಗ್ತಾ ಇದೆ.
ಈ ಹಿಂದೆ ಎನ್ ಜಯರಾಮ್ನಿಂದ ಹಿಡಿದು ಇಲ್ಲಿವರೆಗೆ ಬಂದಂತ ಜಿಲ್ಲಾಧಿಕಾರಿಗಳು ಹಂತ ಹಂತವಾಗಿ ಕನ್ನಡವನ್ನ ಗಟ್ಟಿಗೊಳಿಸುವಂತ ಕೆಲಸವನ್ನ ಬೆಳಗಾವಿಯಲ್ಲಿ ನಿರಂತರವಾಗಿ ಮಾಡ್ತದೆ. ಅದರ ಭಾಗವಾಗಿ ಈಗ ಈ ಒಂದು ಮುಂದುವರೆದಂತ ಭಾಗ ಅಂತ ಹೇಳ್ಬೋದು. ಪ್ರಮುಖವಾಗಿ ಬೆಳಗಾವಿ ತಾಲೂಕು ಆಗಿರ್ಬೋದು, ಖಾನಾಪುರ ಆಗಿರ್ಬೋದು, ಮರಾಠಿ ಭಾಷೆಗೆ ಹೆಚ್ಚಿರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದಿಷ್ಟು ಸರ್ಕಾರಿ ಕಚೇರಿಗಳಲ್ಲಿ ಮರಾಠಿಯಲ್ಲಿ ದಾಖಲಾತಿ ಕೊಡಲಾಗ್ತದೆ ಅನ್ನೋ ಆರೋಪಗಳು ಕೇಳಿ ಬಂದಿದ್ದು. ಕೆಲವೊಂದಿಷ್ಟು ಕೈ ಬರಹದಲ್ಲಿ ಕೊಡುವಂತ ದಾಖಲೆಗಳು ಮರಾಠಿಯಲ್ಲಿ ಇದಾವೆ ಅನ್ನುವಂತ ಒಂದು ದೂರುಗಳು ಕೂಡ ಕೇಳಿ ಬಂದಿತ್ತು. ಈ ವಿಚಾರವಾಗಿ ಈಗ ಏನು ಬೆಳಗಾವಿ ಜಿಲ್ಲಾಧಿಕಾರಿ ಈಗ ಏನು ಡಿಸಿ ಆದಂತ ಮೊಹಮ್ಮದ್ ರೋಷನ್ ಕೂಡ ಒಂದು ಗಟ್ಟಿಯಾದಂತ ಒಂದು ಒಂದು ಗಟ್ಟಿತನವನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ಏನಂದ್ರೆ ಬೆಳಗಾವಿಯಲ್ಲಿ ಕನ್ನಡವೇ ಏನು ಆಡಳಿತ ಭಾಷೆ ಆಗಿದೆ ಮತ್ತು ಅದು ಇದೆ ಮತ್ತು ಇರುತ್ತೆ ಅನ್ನುವಂತ ಮಾತನ್ನು ಹೇಳುವ ಮೂಲಕ ಏನು ಬೆಳಗಾವಿ ಕನ್ನಡ ಭಾಷೆಯನ್ನ ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸೋದಕ್ಕೆ ಜಿಲ್ಲಾಡಳಿತ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತ ಮಾತನ್ನ ಕನ್ನಡಿಗರಿಗೆ ಒಂದು ಅಭಯವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಬೆಳಗಾವಿ ಎಲ್ಲೆಲ್ಲಿ ಈ ರೀತಿಯ ಸಮಸ್ಯೆಗಳು ಎದುರಾಗ್ತದೋ ಅಲ್ಲಿ ಪ್ರಮುಖವಾಗಿ ಸರ್ಕಾರದ ಏನು ಒಂದು ಡಿಜಿಟಲೀಕರಣ ಆಗಿರ್ಬೋದು, ಜೊತೆಗೆ ಸರ್ಕಾರಿ ತಂತ್ರಾಂಶದ ಮೂಲಕ ದಾಖಲೆಗಳು ಒದಗಿಸುವಂತ ಕೆಲಸ ಆಗಿರ್ಬೋದು, ಈ ರೀತಿ ಮಾಡಿದಂತ ಸಂದರ್ಭದಲ್ಲಿ ಅದು ಆಡಳಿತಾತ್ಮಕವಾಗಿ ಆ ಒಂದು ಕನ್ನಡ ಭಾಷೆ ಅನುಷ್ಠಾನ ಅದು ಗಟ್ಟಿಮುಟ್ಟಾಗಿ ಆಗುತ್ತೆ. ಆ ಒಂದು ಕಾರಣಕ್ಕಾಗಿ ಈಗಾಗಲೇ ಕೆಳ ಹಂತದ ಅಧಿಕಾರಿಗಳಿಗೆ ಈ ತಂತ್ರಾಂಶದ ಮೂಲಕವೇ ದಾಖಲಾತಿಯನ್ನು ಕೊಡುವಂತೆ ನಾವು ಕಟ್ಟುನಿಟ್ಟಾಗಿ ಸೂಚನೆ ಕೊಡ್ತೀನಿ ಅನ್ನುವಂತ ಮಾತನ್ನು ಕೂಡ ಈಗ ಜಿಲ್ಲಾಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಇದರಿಂದ ಯಾಕಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇತ್ತೀಚೆಗಷ್ಟೇ ಬೆಳಗಾವಿಗೆ ಒಂದು ಏನು ಕೇಂದ್ರ ಸರ್ಕಾರದ ಭಾಷಾ ಅಲ್ಪಸಂಖ್ಯಾತರ ಆಯುಕ್ತರು ಕೂಡ ಬಂದಿದ್ರು. ಈ ಒಂದು ಭಾಷಾ ಅಲ್ಪಸಂಖ್ಯಾತ ಆಯುಕ್ತರು ಅಂದ್ರೆ ಇದು ಎಲ್ಲಾ ರಾಜ್ಯಗಳಲ್ಲೂ ಕೂಡ ಈ ಒಂದು ಆಯುಕ್ತರ ರಾಜ್ಯಗಳಿಗೆ ಭೇಟಿ ಕೊಡ್ತಾರೆ. ಅಲ್ಲಿರ್ತಕ್ಕಂಥ ಏನು ಈ ರೀತಿಯ ಅಲ್ಪಸಂಖ್ಯಾತ ಭಾಷಿಕರಂದ್ರೆ ಮರಾಠಿ ಭಾಷಿಕರಾಗಿರ್ಬೋದು ಅಥವಾ ಉರ್ದು ಭಾಷಿಕರಾಗಿರ್ಬೋದು, ಎಲ್ಲಾ ಭಾಷಿಕರ ಒಂದು ಅಹವಾಲುಗಳನ್ನು ಸ್ವೀಕರಿಸಲಾಗುತ್ತೆ. ಇಂತಹ ಸಂದರ್ಭದಲ್ಲಿ ನಾಡದ್ರು ಎಸ್ಕೊಂಡ್ರು ಮರಾಠಿಯಲ್ಲಿ ನಮಗೆ ದಾಖಲೆಗಳನ್ನು ಒದಗಿಸಿಕೊಡ್ಬೇಕು, ಸರ್ಕಾರ ಯೋಜನೆಗಳಾಗಿರ್ಬೋದು ಅಥವಾ ನಮ್ಮ ಹಕ್ಕು ಪತ್ರಗಳಾಗಿರ್ಬೋದು ಮರಾಠಿ ಕೊಡ್ಬೇಕು ಅನ್ನೋ ಒಂದು ಮನವಿಯನ್ನು ಕೊಟ್ಟಿರ್ತಾರೆ. ಇದಕ್ಕೆ ಕೂಡ ಇದನ್ನು ಕೂಡ ಜಿಲ್ಲಾಧಿಕಾರಿ ಗಮನಕ್ಕೆ ಒಂದು ಆಯುಕ್ತ ತೆಗೆದುಕೊಂಡ್ ಬರ್ತಾರೆ. ಆದ್ರೆ ಇದನ್ನ ನಾವು ಕಾನೂನು ರೀತಿಯಲ್ಲಿ ಪರಿಶೀಲನೆ ಮಾಡ್ತೀವಿ ಅನ್ನೋಂತ ಮಾತನ್ನ ಹೇಳಿರ್ತಕ್ಕಂಥ. ಆದ್ರೆ ಎಲ್ಲಿಯೂ ಕೂಡ ನಾನು ಮರಾಠಿಯಲ್ಲಿ ದಾಖಲೆ ಕೊಡ್ತೀವಿ ಅಥವಾ ಜಿಲ್ಲಾಡಳಿತ ಕೊಡುತ್ತೆ ಅನ್ನೋಂತ ಎಲ್ಲಿ ಕೂಡ ಜಿಲ್ಲಾಡಳಿತ ಹೇಳಿಲ್ಲ. ಕಾನೂನು ರೀತಿ ಏನಿದೆ ಅದನ್ನ ಪರಿಶೀಲನೆ ಮಾಡಿ ನಾವು ಕ್ರಮ ವಹಿಸ್ತೇವೆ ಅನ್ನೋಂತ ಮಾತನ್ನ ಜಿಲ್ಲಾಧಿಕಾರಿಗಳು ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದ್ರೆ ಇತ್ತೀಚೆಗೆ ಕೆಲ ದಿನಗಳ ಹಿಂದೆ ಅಷ್ಟೇ ಜಿಲ್ಲಾಡಳಿತ ಏನು ಮರಾಠಿಯಲ್ಲಿ ದಾಖಲೆಗಳನ್ನು ಕೊಡೋದಕ್ಕೆ ಒಪ್ಪಿಕೊಂಡಿದೆ ಅನ್ನುವಂತ ರೀತಿಯಲ್ಲಿ ಒಂದಿಷ್ಟು ಚರ್ಚೆಗಳು ಕೂಡ ಆರಂಭವಾಗಿದ್ದು, ಆ ರೀತಿಯ ಒಂದು ಆರೋಪವನ್ನು ಕೂಡ ಕನ್ನಡ ಪರ ಸಂಘಟನೆಗಳು ಕೂಡ ಮಾಡಿದ್ದು. ಇದೆಲ್ಲದಕ್ಕೂ ಕೂಡ ಈಗ ಜಿಲ್ಲಾಧಿಕಾರಿ ಏನು ಡಿಸಿ ಆದಂತ ಮೊಹಮ್ಮದ್ ರೋಷನ್ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಯಾವುದೇ ರೀತಿಯ ಒಂದು ಕನ್ನಡ ಭಾಷೆಯ ಆಡಳಿತ ಭಾಷೆಗೆ ಯಾವುದೇ ರೀತಿ ಧಕ್ಕೆ ಬರೋಲ್ಲ. ಆಡಳಿತ ಭಾಷೆ ಕನ್ನಡವಾಗಿದೆ, ಅದನ್ನೇ ನಾವು ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಇನ್ನಷ್ಟು ಅದನ್ನು ಗಟ್ಟಿಗೊಳಿಸೋದಕ್ಕೆ ಹಾಗೆ ಏನು ಸರ್ಕಾರದ ವಿವಿಧ ಇಲಾಖೆಯಲ್ಲಿರ್ತಕ್ಕಂಥ ತಂತ್ರಾಂಶದ ಮೂಲಕವೇ ದಾಖಲೆಯನ್ನು ಒದಗಿಸುವಂತೆ ನಾನು ಕೆಲ ಹಂತದ ಅಧಿಕಾರಿಗಳು ಸೂಚನೆ ಕೊಡ್ತೇನೆ ಅನ್ನುವಂತ ಮಾತನ್ನ ಇಲ್ಲಿ ಏನು ಮೊಹಮ್ಮದ್ ರೋಷನ್ ಹೇಳುವ ಮೂಲಕ ನಾಡು ನುಡಿಯ ವಿಚಾರದಲ್ಲಿ ತಮ್ಮ ಮತ್ತ ಗಟ್ಟಿತನವನ್ನ ಇಲ್ಲಿ ಮೊಹಮ್ಮದ್ ರೋಷನ್ ಪ್ರದರ್ಶನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.